ಕೊನೆಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಹೈಕಮಾಂಡ್ನಿಂದ ಅಧಿಕೃತ ನೂತನ ಸಚಿವರ ಪಟ್ಟಿ ಹೊರಬೀಳ್ತಾ ಇದ್ದಂತೆ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದ ಶಾಸಕರ ಅಸಮಾಧಾನದ ಕಟ್ಟೆ ಹೊಡೆದಿದೆ. ಯಾರೆಲ್ಲ ಸಿಟ್ಟಾದ್ರು, ಯಾರು ರಾಜೀನಾಮೆ ಕೊಟ್ಟರು ನೋಡ್ಕೊಂಬರೋಣ ಬನ್ನಿ. ಸಂಪುಟ ವಿಸ್ತರಣೆಯು ಆಕ್ರೋಶ ಸ್ಫೋಟವೋ, ಸಿಗದ ಸ್ಥಾನಮಾನ ಬ್ಲಾಸ್ಟ್ ಆಯಿತು ಅಸಮಾಧಾನ. ಅಂತೂ ಇಂತೂ ರಾಜ್ಯ ಸಚಿವ ಸಂಪುಟ ಗೊಂದಲಕ್ಕೆ ತೆರೆ ಬಿದ್ದಿದೆ. ಕಳೆದ 2 ತಿಂಗಳಿಂದ ನಡೆಯುತ್ತಿದ್ದ ಸಂಪುಟ ಸರ್ಕಸ್ಗೆ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಆದರೆ ಹೈಕಮಾಂಡ್ನಿಂದ ಅಧಿಕೃತ ನೂತನ ಸಚಿವರ ಪಟ್ಟಿ ಹೊರಬೀಳುತ್ತಿದ್ದಂತೆ ಸಚಿವಾಕಾಂಕ್ಷಿಗಳ ಅಸಮಾಧಾನದ ಕಟ್ಟೆ ಒಡೆದಿದೆ. ಕೊನೆ ಕ್ಷಣದಲ್ಲಿ ಬದಲಾದ ಸಂಪುಟ ಪಟ್ಟಿ. ಮಂಕಾಳ್ ವೈದ್ಯ ಔಟ್, ಎಸ್ಎಸ್ ಮಲ್ಲಿಕಾರ್ಜುನಗೆ ಮಣೆ. ಕಾಂಗ್ರೆಸ್ ಹೈಕಮಾಂಡ್ ಅಂತಿಮಗೊಳಿಸಿದ ಪಟ್ಟಿಯಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆಯಾಗಿದೆ. ಮೊದಲು ಪ್ರಕಟವಾದ ಪಟ್ಟಿಯಲ್ಲಿ ಮಂಕಾಳ್ ವೈದ್ಯಗೆ ಮಂತ್ರಿ ಸ್ಥಾನ ನೀಡಲಾಗಿತ್ತು. ಆದರೆ ಇದೀಗ ಅವರನ್ನ ಪಟ್ಟಿಯಿಂದ ತೆಗೆದು ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಪಟ್ಟಿಗೆ ಸೇರಿಸಲಾಗಿದೆ. ಇನ್ನು ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಕೂಡ ಸಚಿವರ ಪಟ್ಟಿಯಲ್ಲಿ ಹೆಸರಿತ್ತು. ಆದರೆ ಇದು ಕೂಡ ಇನ್ನು ಸಸ್ಪೆನ್ಸ್ ಇದೆ. ಆದ್ದರಿಂದ ಇವರ ಪ್ರಮಾಣ ವಚನವನ್ನ ಹೋಲ್ಡ್ನಲ್ಲಿ ಇಡಲಾಗಿದೆ. ಗೊಂದಲದ ಗೂಡಾದ ಕ್ಯಾಬಿನೆಟ್ 2.0. ಕೊಟ್ಟ ಮಾತಿಗೆ ತಪ್ಪಿದ್ರ ಸಿಎಂ ಡಿಕೆಶಿ. ಈ ನಡುವೆ ಅಸಮಾಧಾನಗೊಂಡಿರುವ ಯಶವಂತರಾಯಗೌಡ ಪಾಟೀಲ್ ಡಿಕೆಶಿ ಕೊಟ್ಟ ಮಾತಿಗೆ ತಪ್ಪಿದ್ದಾರೆ, ರಾಜೀನಾಮೆ ಕೊಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಸಮಾಧಾನದ ನಡುವೆ ಹೊಸ ಬಾಂಬ್ ಸಿಡಿಸಿರುವ ಬೇಳೂರು ಗೋಪಾಲಕೃಷ್ಣ, ನಾವು 12 ಜನ ಸಮಾನ ಮನಸ್ಕ ಶಾಸಕರು ನಾಳೆಗೆ ರಾಜೀನಾಮೆ ಕೊಡ್ತೀವಿ ಅಂತ ಖಂಡಾತುಂಡವಾಗಿ ಹೇಳಿದ್ದಾರೆ. ನಾನು 4 ದಶಕಗಳ ರಾಜಕಾರಣ ಮಾಡಿದ್ರೆ ಒಂದೇ ಪಕ್ಷದೊಳಗೆ ನಿಷ್ಠೆಯಿಂದ ಅವಕಾಶ ಕೊಡ್ರಿ ಅಂತ ಕೇಳಿದ್ದೆ ಮತ್ತು ಮಾತು ಕೊಟ್ಟಿದ್ರು ಅವ್ರು ನನಗೆ. ಬೇರೆಯವ್ರ ವಿಷಯ ಬೇರೆ, ನಾನು ವಿಷಯದ ಮಾತು ಕೊಟ್ಟಿದ್ರು, ಮಾತು ಉಳಿಸ್ಕೊಂಡಿಲ್ಲ, ಅದಕ್ಕೆ ಅನಿವಾರ್ಯ ತೀರ್ಮಾನ ಮಾಡಿದ್ದೀನಿ. ನಾನು ಕೇಳಿದೆ, ನನ್ನ ಹಕ್ಕುಗಳು ಕೇಳಿದೆ, ನಂಗೆ ನೋವಾಗಿದೆ, ಬೇಸರ ಆಗಿದೆ. ಅದರಿಂದ ನಾಳೆ 10 ಗಂಟೆಗೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಮತ್ತು ನಿಗಮಕ್ಕೂ ರಾಜೀನಾಮೆ ಕೊಡ್ತೇನೆ. ಇನ್ನೊಂದಿಷ್ಟು ಜನ ನಿಮ್ಮ ಜೊತೆಗೆ ಬೇಸರ ಪಟ್ಕೊಂಡಿರುವಂತಹ ಶಾಸಕರು ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಸಹ ಸುಮಾರು ಜನ ಇದ್ದಾರೆ. ಅವರೆಲ್ಲ ನಾಳೆ ಬಹುಶಃ ಬರ್ತಾರೆ. ಬಹುಶಃ ನಾಳೆ ಬಂದು ನಾವೆಲ್ಲ ಒಟ್ಟಾಗೋಣ, ಕೂತು ಚರ್ಚೆ ಮಾಡಬೇಕಂತ ಹೇಳಿ. ಇನ್ನು ಒಬ್ಬರಲ್ಲ ಇಬ್ಬರಲ್ಲ, ಸಾಲು ಸಾಲು ನಾಯಕರು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕೋಪಗೊಂಡಿದ್ದಾರೆ. ಮೈಸೂರು ಪ್ರಾಂತ್ಯಕ್ಕೆ ಸಿಗಬೇಕಾಗಿರುವಂತಹ ಒಂದು ಶಕ್ತಿ ಅಥವಾ ಗೌರವ ಅದು ಸಿಗದೇ ಇರುವಂತಹ ಬೇಸರ ಕೂಡ ನಮಗೆ ಎಲ್ಲರಿಗೂ ಕಾಡ್ತಾ ಇದೆ. ಇದು ಆಶಾದಾಯಕವಾದಂತಹ ಪಟ್ಟಿ ಅಲ್ಲ, ನಿರಾಶೆವಾಗುವಂತಹ ಪಟ್ಟಿಯಾಗಿರುವಂಥದ್ದು. ಪಕ್ಷದ ನಿಷ್ಠೆಗೋಸ್ಕರ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೀನಿ. ಇವತ್ತು ನನ್ನಂತರ ಒಬ್ಬ ಸಾಮಾನ್ಯ ವ್ಯಕ್ತಿಗೆ 4 ಬಾರಿ ಗೆದ್ದಂತನಿಗೆ ಈ ತರ ಮೋಸ ಮಾಡಿದ್ರೆ ಇವು ಸಾಮಾನ್ಯ ಜನರಿಗೆ, ಕಾರ್ಯಕರ್ತರಿಗೆ ಏನು ಗುರುತಿಸ್ತಾರೆ? ನನ್ನ ಹಿರಿತನವನ್ನ ಪಕ್ಷ ಪರಿಗಣಿಸಿಲ್ಲ. ಶಾಸಕರಾಗಿ 49ನೇ ವರ್ಷ, ಅತ್ಯಂತ ಹಿರಿಯ ಸಚಿವನು ಕೂಡ ಆಗಿದ್ದಂಥವನು. ಆದರೆ ನಡೆಸ್ಕೊಳ್ತಕ್ಕಂಥ ರೀತಿಯನ್ನು ನೋಡಿದಾಗ ಉಸಿರು ಕಟ್ಟುವಂತ ವಾತಾವರಣ ಆಗಿದೆ. ನನಗಿನ್ನ ಜಾಸ್ತಿ ನನಗೆ ಸ್ಪಂದಿಸ್ತಕ್ಕಂಥವ್ರು ನನ್ನ ಜಿಲ್ಲೆಯ ಸಮಾಜದ ಮುಖಂಡರುಗಳು ಮತ್ತು ಕ್ಷೇತ್ರದ ಮತದಾರರು. ಎಲ್ಲೋ ಒಂದು ಕಡೆಗೆ ಅವಮಾನ ಆಗಿದೆ ಅಂತಕ್ಕಂಥ ಭಾವನೆ ಅವರಿಗೆ ಬಂದಿದೆ. ಹೀಗೆ ಇನ್ನು ಪ್ರಮುಖವಾಗಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಎಚ್ಕೆ ಪಾಟೀಲ್, ದಿನೇಶ್ ಗುಂಡೂರಾವ್, ಆರ್ಬಿ ತಿಮ್ಮಾಪುರ, ಮಾದೇವಪ್ಪ ಹೀಗೆ ಸಾಲು ಸಾಲು ನಾಯಕರಿಗೆ ಈ ಬಾರಿ ಚಾನ್ಸ್ ಸಿಕ್ಕಿಲ್ಲ. ಒಟ್ನಲ್ಲಿ ಡಿಕೆಶಿ ಸಚಿವ ಸಂಪುಟ 2.0 ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಸಿಎಂ ತಮ್ಮ ಶಾಸಕರ ಅಸಮಾಧಾನ ಹೇಗೆ ತಣಿಸುತ್ತಾರೆ ಅನ್ನೋದು ಕಾದು ನೋಡಬೇಕಿದೆ.